Jahanam means egg. Now, you know what originally, the original meaning of the word Jahanam comes from the word Jerusalem. ಸಪ್ಲೈ ಮಾಡೋವಂಥವ್ರು, ಪರ್ಫ್ಯೂಮ್ ಮಾಡೋವಂಥವ್ರು, ಎಸೆನ್ಷಿಯಲ್ ಆಯಿಲ್ ಕೊಡುವಂಥವ್ರು, ಆಮೇಲೆ ಸುಮಾರು ಪ್ಯಾಕಿಂಗ್ ಮಿಷಿನ್ಗಳು ತೊಗೊಂಡ್ಬಂದಿದ್ದಾರೆ. ಬೇರೆ ಬೇರೆ ವಿಧಾನದ ಸರ್ವಿಸಸ್ ಎಲ್ಲ ಪ್ರೊವೈಡ್ ಮಾಡೋರು ಕೂಡ ಇಲ್ಲಿದ್ದಾರೆ. ಜೊತೆಗೆ ಒಳ್ಳೆಯ ವಿಷಯಗಳನ್ನ ತಿಳಿಸೋಕ್ಕೆ ತೊಗರೇಜ್ ಅವ್ರು ಬರ್ತಾಯಿದ್ದಾರೆ. ಚಿಕ್ಕ ಉದ್ಯಮ ಹೆಂಗೆ ದೊಡ್ಡಕ್ಕೆ ಬೆಳ್ಕೊಂಡು ಹೋಗಬೇಕು, ಹೆಂಗೆ ಆರ್ಗನೈಸ್ಡಾಗಿ ತೊಗೊಂಡು ಹೋಗಬೇಕು ವಿಷಯಗಳ ಬಗ್ಗೆ ಎಲ್ಲ ಅವ್ರು ಹೇಳ್ಕೊಡ್ತಾರೆ. ಸೊ ಈ ಥರ ನಮ್ಮ ಎಂಟೈರ್ ತಯಾರಿಕರಿಗೆ ಒಂದು ಒಳ್ಳೆಯ ಅನುಭವ, ಕಲೀಲಿಕ್ಕೆ ಅವಕಾಶ. ಹಾಗಾಗಿ ಈ 3 ದಿನದ ಒಂದು ನಾವು ಎಕ್ಸಿಬಿಷನ್ ಅಂತ ಇಲ್ಲಿ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಆರ್ಗನೈಸ್ ಮಾಡಿದ್ದೀವಿ. ಹಾಗಾಗಿ ನಮ್ಮದು ಈಗ ಅಗರಬತ್ತಿಗೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ದು ಸರ್ಟಿಫಿಕೇಷನ್ನು ಈಗ ರೆಡಿಯಾಗಿದೆ. BIS ಸರ್ಟಿಫಿಕೇಟ್ ಬರುತ್ತೆ ನೆಕ್ಸ್ಟು. ಸೊ ಅದೊಂದು ಒಳ್ಳೆ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಸೊ ಉದ್ಘಾಟನೆಗೆ ಯಾರೆಲ್ಲ ಗಣ್ಯ ವ್ಯಕ್ತಿಗಳು ಬಂದಿರು ಸರ್? ಇವತ್ತು ಬೆಳಿಗ್ಗೆ ಉದ್ಘಾಟನೆಗೆ ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರು ಬಂದಿದ್ದರು. ಅವರು ತುಂಬ ಟೈಮನ್ನು ಇಲ್ಲಿ ಸ್ಪೆಂಡ್ ಮಾಡಿ ತುಂಬ ಖುಷಿಯನ್ನು ವ್ಯಕ್ತಪಡಿಸಿ ಎಲ್ಲ ಇನ್ನೂ ಮುಂದುವರಿಬೇಕು, ಎಕ್ಸ್ಪೋರ್ಟ್ ಎಲ್ಲ ಚೆನ್ನಾಗಾಗಬೇಕು, ಗೌರ್ಮೆಂಟ್ ಕಡೆಯಿಂದ ಫುಲ್ ಸಪೋರ್ಟ್ ಇದೆ ಅಂತ ಸ್ಪಷ್ಟನೆ ನೀಡಿ ಹೊರಗೊಳ್ತಿದ್ದಾರೆ. ಇಲ್ಲಿ ಹೇಳ್ಬೇಕಾದ್ರೆ ಈ ಥರ ಎಕ್ಸ್ಪೋ ಯಾವತ್ತೂ ನಡೆದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಂತ ಸರ್, 3 ವರ್ಷದ ಮುಂಚೆ ಒಂದು ಸರ್ತಿ ಮಾಡಿದ್ದೀವಿ. ಬಟ್ ಈಗ ಮತ್ತೆ 2ನೇ ಇದು ಈ ಸರ್ತಿ. ಇದಕ್ಕೆ ಮುಂಚೆ ಸುಮಾರು 2000 ಇಸ್ವಿಯಲ್ಲಿ ಒಂದು ಸರ್ತಿ ಮಾಡಿದ್ವಿ. ಬಟ್ ಈಗ ಬಂದು ನಾವು ಪ್ರತಿ 3 ವರ್ಷಕ್ಕೆ ಒಂದು ಸರ್ತಿ ಮಾಡೋಣ ಅಂತ ಒಂದು ಐಡಿಯಾ ಇಟ್ಕೊಂಡಿದ್ದೀವಿ. ಸೊ ಬೆಂಗಳೂರು ಮೈಸೂರು ಅಗರಬತ್ತಿಗೆ ಮೇಯ್ನ್ ಸ್ಥಳ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲೇ ಇದಕ್ಕೆ ಅತಿ ಉತ್ತಮ ಜಾಗ ಅಂತ ಹೇಳಿ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಮೇಯ್ನ್ ಇದು B2B ಎಕ್ಸಿಬಿಷನ್. ಇದು ಮೇಯ್ನ್ ಮ್ಯಾನುಫ್ಯಾಕ್ಚರರ್ಸ್ಗೆ ತುಂಬ ಯೂಸ್ ಆಗ್ತಿದೆ. ಇದು ರಾದರ್ ದೆನ್ ಫಿನಿಶ್ ಪ್ರಾಡಕ್ಟ್ಗಿಂತ ಎಲ್ಲ ರಾ ಮೆಟೀರಿಯಲ್ಸ್, ಸಪ್ಲೈಯರ್ಸ್ ಎಲ್ಲರೂ ಇದ್ದಾರೆ ಇಲ್ಲಿ. ಯಾರಿಗಾದರೂ ಇದು ಅಗರಬತ್ತಿ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ಇಲ್ಲಿಗೆ ಬರ್ಬೋದು. ದೇ ಗೆಟ್ ಆಲ್ ದಿ ಇನ್ಫಾರ್ಮೇಷನ್. ಎಲ್ಲ ರಾ ಮೆಟೀರಿಯಲ್ ಸಪ್ಲೈಯರ್ಸ್ ಎಲ್ಲರೂ ಇದ್ದಾರೆ ಇಲ್ಲಿ. ಸೊ ತುಂಬ ಯೂಸ್ ಆಗುತ್ತೆ ಸರ್. ಲೈವಲ್ಲೇ ಅಗರಬತ್ತಿ ತಯಾರಿಕೆ ಒಂದು ನಡೀತಾ ಇತ್ತು, ನೋಡಿದ್ವಿ. ಏನು ಹೇಳ್ತಾರೆ ಸರ್ ಅದು? ಇಲ್ಲಿ ಮೇಯ್ನ್ ನಾವು ಆರ್ಗ್ಯಾನಿಕ್ ಇನ್ಸೆನ್ಸ್ ಪ್ರಮೋಟ್ ಮಾಡ್ತಾಯಿದ್ದೀವಿ. ಮೆಷಿನ್ ಮೇಡ್ಗಿಂತ ನಮಗೆ ಮೇಯ್ನ್ ಸ್ಪೆಷಾಲಿಟಿ ಬೆಂಗಳೂರದು ಅಗರಬತ್ತಿ ಅಂದರೆ ಹ್ಯಾಂಡ್ ರೋಲ್ಡ್, ಆರ್ಗ್ಯಾನಿಕ್, ಎಲ್ಲ ನ್ಯಾಚುರಲ್ಸಲ್ಲಿ ನೋಡ್ಬೋದು ನೀವು. ಏನೇನು ಮಸಾಲ ಎಲ್ಲ ಯೂಸ್ ಮಾಡಿ ಮಾಡ್ತಾಯಿದ್ದೀವಿ, ಅದೆಲ್ಲ ಡಿಸ್ಪ್ಲೇ ಮಾಡಿದ್ದೀವಿ. ಸೊ ಗ್ರಾಹಕರಿಗೆ ಏನು ಹೇಳ್ತೀರಿ ಸರ್ 3 ದಿನದ ಎಕ್ಸ್ಪೋ ಗ್ರಾಹಕರಿಗೆ? ಮೇಯ್ನ್ ನ್ಯಾಚುರಲ್ ಅಗರಬತ್ತಿ ಯೂಸ್ ಮಾಡೋಕ್ಕೆ ನಾವು ತುಂಬ ಇದು ಕೊಡ್ತೀವಿ. ಯಾಕಂದರೆ ಅದರಲ್ಲಿ ಎಲ್ಲ ನಮ್ಮ ಇಲ್ಲಿ ಏನೇನು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆಯೋ ಅದು ಯೂಸ್ ಮಾಡ್ತಿದ್ದೀವಿ. ಸೊ ಅದು ಯೂಸ್ ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ. ಕೆಮಿಕಲ್ ಇಲ್ಲ, ನ್ಯಾಚುರಲ್. ಕೆಮಿಕಲ್ಸು ಇದೆ, ಬಟ್ ನ್ಯಾಚುರಲ್ಸ್ ಜಾಸ್ತಿ ಇರುತ್ತೆ. ಅಂದರೆ ಈಗ ಸ್ವಲ್ಪ ಒಂದು ಭಯ ಸೃಷ್ಟಿಯಾಗಿರ್ಬೋದು, ಅಯ್ಯೋ ಇದ ಅಂತ. ಆಯಿತಾ, ಇವತ್ತು ನಾವು ಹಾಕೋ ಸೋಪಲ್ಲಿ ಪರ್ಫ್ಯೂಮ್ ಇದೆ, ಡಿಟರ್ಜೆಂಟಲ್ಲಿ ಪರ್ಫ್ಯೂಮ್, ಎಲ್ಲ ಕಡೆ ಮೈಗೆ ಮುಟ್ತಾ ಇದೆ ಪರ್ಫ್ಯೂಮ್. ಆಯಿತಾ, ನಾವು ಅದನ್ನೇ ಹೇಳ್ತಾ ಇರೋದು, ಅಗರಬತ್ತಿ ಮಾಡೋದೇ ನ್ಯಾಚುರಲ್ ಐಟಮಿಂದ. ನಾವು ನ್ಯಾಚುರಲ್ ಅಗರಬತ್ತಿ ಅಂತ ಹೇಳೋದು ಏನೋ ಉದ್ದೇಶ ಏನಂದರೆ, ಅಗರಬತ್ತಿ ಮಾಡೋದೇ ನ್ಯಾಚುರಲ್ ಐಟಮ್ ಇದೆ. ಬ್ಯಾಂಬೂ ಎಲ್ಲಿ ನ್ಯಾಚುರಲ್, ಚಾರ್ಕೋಲ್ ಎಲ್ಲಿಂದ ಬರುತ್ತೆ, ಕೊಕೊನಟ್ ಶೆಲ್ಲಿಂದ ಬರುತ್ತೆ, ಜಿಗಿಟೆಲಿಂದ ಬರುತ್ತೆ, ಮರದ ಇದರಿಂದ